ವೈಶಾಲಿ ತುಂಬಾ ಕೋಪದಲ್ಲಿದ್ಲು. ಅವ್ರ ಗುಂಡಣ್ಣ ಅಲ್ಲ ಬಂಡಣ್ಣ ಅವ್ರ ಮುಖದ ಮೇಲೆ ವಿಚ್ಛೇದನ ಬಿಸಾಕಿ ಬೇರೆಯವ್ರನ್ನ ಕಟ್ಕೊಳ್ತೀನಿ ಅಂದ್ಲು. ನೀವು ಸಮಾಧಾನ ಮಾಡಿದ್ರಿ ತಾನೆ? ಗಂಡನ್ ಬೈಯೋ ಹೆಂಡತಿನ ಸಮಾಧಾನ ಮಾಡದ. ನಾನು ಅವಳನ್ನ ಕೇಳೇ ಬಿಟ್ಟೆ, ವೈಶಾಲಿ ನಿಂಗ ಅವ್ರ ಜೊತೆ ಸಂಸಾರ ಮಾಡಕ್ಕಾಗತ್ತೋ ಇದು, ಇಲ್ಲ ಅಂದ್ರೆ ವಿಚ್ಛೇದನ ತಗೊಂಡು ಬೇರೆಯವ್ರನ್ನ ಕಟ್ಕೋ, ಊರ್ಗೆಲ್ಲ ಅವ್ರೊಬ್ಳೆ ಗಂಡ್ಸ ಅಂತ. ಯಾಕೆ ಮೇಡಮ್ ಅವ್ರೆ ಹಾಗೆ ಹೇಳಿದ್ರಿ? ಅಷ್ಟೇ ಅಲ್ಲ, ಆ ಲೇಡಿ ಲಾಯರ್ ಲೇಟ್ ಲತೀಫ್ ಲಲಿತಾ ಇದ್ದಾಳಲ್ಲ ಅವಳ ಹತ್ರನು ಕಳಿಸ್ದೆ. ಎಂತ ಕೆಲಸ ಮಾಡ್ಬಿಟ್ರಿ ಮೇಡಮ್ ನವ್ರೆ, ವಿಚ್ಛೇದನ ತಗೋ ಅಂತೇಳಿ ಲೇಡಿ ಲಾಯರ್ ಹತ್ರ ಕಳಿಸ್ಬಿಟ್ರ? ಎಷ್ಟ್ ದಿನ ಅಂತ ಏಕ್ತಿಯ ಗುಂಡಣ್ಣವ್ರೆ? ಅವಳ್ದು ಅತಿ ಆಯ್ತು. ನೀವು ಬೆಣ್ಣೆ, ಅವಳು ಹಳ್ಳೆಣ್ಣೆ, ಇಬ್ರಿಗೂ ಮ್ಯಾಚ್ ಇಲ್ಲ. ಮ್ಯಾಚ್ ಮಾಡ್ಸಿದ, ನೀವು ಡಿಸ್ಮ್ಯಾಚ್ ಮಾಡ್ಬಿಟ್ರಿ. ವೈಶಾಲಿ ವೈಶಾಲಿ ಅವಳು ಒಬ್ಳಿಗೆ ಪಿನ್ ಇಡಕ್ ಬರೋದು ಅಂತ ಅನ್ಕೊಂಡಿದ್ದಾಳೆ. ಅವಳಿಗಿಂತ ಚೆನ್ನಾಗಿ ನಾನು ಪಿನ್ ಇಡಕ್ ಬರುತ್ತೆ ಅಂತ ತೋರಿಸ್ತೀನಿ. ಇದನ್ನ ತಗೊಳ್ಳಿ. ಕೊಡ ಇಲ್ಲಿ. ಹಾವಿನ ವಿಷ ಹಾವು ಎತ್ತು ಬಿಡುತ್ತೆ. ಇದು ಮೈಯಲ್ಲಿರೋ ಕೊಬ್ಬನ್ನ ಕರೆಸುತ್ತೆ, ಸಿಟ್ಟನ್ನ ತೆಗೆಯುತ್ತೆ. ಇದು ಹಾವಿನ ಸಕ್ಕರೆ. ಮತ್ತಿದ್ರ ಮೇಲೆ ಹಾವಿನ ವಿಷ ಅಂತ ಬರ್ತಿದೆ. ಹೌದಮ್ಮ, ಆದ್ರೆ ಇದು ರುಚಿಯಾಗಿರುತ್ತೆ. ಇದನ್ನ ತಿಂದ್ರೆ ಮುಖದಲ್ಲಿ ಕಣೆ ಬರುತ್ತೆ, ಸುಂದರವಾಗಿ ಕಾಣ್ತೀರಾ. ಸುಬ್ಬು ದುಡ್ಡು ಕೊಡು. ಸುಬ್ಬು ಇದು ಸಣ್ಣ ಆಗಕ್ಕೆ ಕಣೋ, ನೀ ಕುಡ್ದೆ ಇನ್ನು ಕುಳ್ಳಕ್ ಆಗ್ಬಿಡ್ತೀಯಾ? ಏನೋ ಮೇಯ್ತಾ ಇದೆಯಾ? ಮಾಮ ಬೇಕ್ರಿಯಿಂದ ಕೇಕ್ ತಂದಿದ್ದೀವಿ, ಮಸ್ತ್ ಐತಿ. ನನಗೆಲ್ಲಪ್ಪ. ನನಗೆ ಹಾಕೊಟ್ಟು ಅಪ್ಪನ ಕೇಳ. ಅವ್ರು ನನಗೆಲ್ಲಮ್ಮ ಕೇಕು. ಈ ಸ್ವಲ್ಪನೇ ತಂದಿದ್ದು ರೀ. ಯಾರೆಲ್ಲ ಒಂದು ಪೀಸ್ ಕೊಡಮ್ಮ. ಆಗಲ್ಲ ರೀ. ಆ ಕೊಡಮ್ಮ ಮೇಲೆ. ಅಕ್ಕ ಮಾಮನ ಬಾಯಿಂದ ಬುಡುಬುಡ ಅಂತಿದ್ದಿ. ಇದು ಹಾವಿನ ವಿಷ. ನೀವೇ ಕೆದರಾದ್ರಿ ಡಾಕ್ಟ್ರೆ? ಎಲ್ಲಾದ್ರೂ ಹಾವಿರ್ಬೇಕು, ಹುಡ್ಕೋ. ಹಾವಿಲ್ಲಿದ್ಯೋ? ಹುಡುಕಾಕಕ್ಕ ಹಾಗಾಕ್ರಿ ಬಿಡಿ ಬರ್ತೈತಿ. ಇದು ಹಾವು ಕಚ್ಚಿರೋ ಕೇಸಪ್ಪ. ನಾನ್ ಕೇಕ್ ತಿಂತಾ ಇದ್ದೆ ಡಾಕ್ಟ್ರೆ. ನನ್ ಪತಿ ಪರಮೇಶ್ವರ ನನ್ ಬಾಲ್ಯದ ಕೇಕ್ ನ ಕಿತ್ಕೊಂಡ್ ತಿಂದ್ರು. ಓಹೋ, ವಯಸ್ಸಳ್ಳರ ಕಾಲದಲ್ಲಿ ವಿಷಕನ್ಯರು ಅಂತ ಕೇಳಿದ್ದೆ. ವಿಷಕನ್ಯರ? ಅವ್ರಿಗೆ ಮೈ ತುಂಬಾ ವಿಷ ಇರುತ್ತೆ. ಸ್ವಲ್ಪ ಸ್ವಲ್ಪನೇ ವಿಷ ಕೊಟ್ಟು ಮೈ ತುಂಬಾ ವಿಷ ಮಾಡ್ಬಿಟ್ಟಿರ್ತಾರೆ. ಆ ವಿಷದಿಂದ ಅವ್ರಿಗೇನು ಆಗಲ್ಲ, ಆದ್ರೆ ಅವ್ರನ್ನ ಮುಟ್ಟೋರು ಫಿನಿಶ್. ಡಾಕ್ಟ್ರೆ ಇದ್ರ ಕೇಕ್ ನೋಡ್ರಿ, ನಮ್ಮ ಮಾಮ ಸೊಪ್ಪು ತಿಂದ ಬಿದ್ದ. ಈ ಕಡೆಯಿಂದ ಎಲ್ಲ ಕಚ್ಚಿದ್ದು, ಅನುಮಾನನೇ ಇಲ್ಲ ಇದು ಹಾವಿನ ವಿಷ. ಇದು ನೋಡ್ರಿ. ಏನಮ್ಮ ಇದು? ಸಣ್ಣ ಆಗಕ್ಕೆ ಪ್ರಾಣನ? ಅಲ್ಲ, ದೇಹ. ನಾನೇ ತಂದಿಟ್ಕೊಂಡಿದ್ದು. ನಿನಗೆ ಬುದ್ಧಿ ಇದೆಯೇನಮ್ಮ? ಯಾರಾದ್ರೂ ಹಾವಿನ ವಿಷನ ಮನೇಲಿ ತಂದಿಟ್ಕೋತಾರ? ಯಾರು ಕೊಟ್ಟಿದ್ದು? ಒಬ್ಬ ಹಾವಾಡಿಗ ಬಂದಿದ್ದ. ಇದು ಹಾವಿನ ವಿಷ, ಇದು ಮೈಕ್ ತುಂಬಾ ಒಳ್ಳೇದು, ಇದು ಕುಡಿದ್ರೆ ಸೌಂದರ್ಯ ಹೆಚ್ಚತ್ತೆ ಅನ್ಬಿಟ್ಟು ಕೊಟ್ಟು ಹೋದ. ಈ ವಿಷನ ಕೇಕ್ ಹಾಕಿ ಗಂಡನ ಕೊಲ್ಲ ಕೊಟ್ಟಿದ್ಯಾ? ನಮ್ಮ ಅಕ್ಕನ ಹೆಂಡ್ಲ ತಿಂದಲ್ರಿ, ಅದಕ್ಕೆ ಹಿಂಗ ಇರ್ಬೇಕು. ನಿನ್ನ ಮೈ ತುಂಬಾ ಹಾವಿನ ವಿಷ ಸೇರ್ಕೊಂಡ್ಬಿಟ್ಟಿದೆ. ಇನ್ನು ಮುಂದೆ ನಿನ್ನ ಎಂಜಿಲ್ನ ನಿನ್ನ ಗಂಡನಿಗೆ ಕೊಡಬೇಡ. ನೋಡಪ್ಪ, ನಿನಗೆ 15 ದಿವಸ ಮಾತ್ರ ಬರ್ಕೊಡ್ತೀನಿ. ನೀರಲ್ಲಿ ನುಂಗು. ಕನಸಲ್ಲಿ ಹಾವು ಬರುತ್ತೆ, ಏನು ಹೆದರ್ಕೋಬೇಡ. ಪಾರು ಆಂಟಿ ಕಣ್ಣೋಡು ಹಾವಿನ ಕಣ್ತರ ಕಾಣಲ್ವಾ? ನಾಗ್ ದೇವತೆ ಮೈ ಮೇಲೆ ಬಂದಿರ್ಬೇಕು ಕಣೆ. ಬಾರೆ ಬಾರೆ. ಯಾಕ್ರಿ ಹೆದರ್ಕತ್ತೀರಿ? ಸುಬ್ಬಾ, ಪಾರು ಆಂಟಿ ಕಣ್ಣೋಡು ಹಾವಿನ ಕಣ್ತರ ಇದೆ. ಹಾವಿನ ಗತಿ ನಮ್ಮ ಹಾವಗಳ ನಮ್ಮ ಅಮ್ಮನ ಕಡೆ ಹೋಯ್ದ್ಲೆ. ವೈಶಾಲಿ ವೇದ ಬಂದ್ರೇಲಿ, ನಾನ್ ನಿಮ್ ಹತ್ರ ಏನೋ ಮಾತಾಡ್ಬೇಕು. ಇಲ್ಲ ಆಂಟಿ, ನಾನ್ ನಿಮ್ ಹತ್ರ ಬರಲ್ಲ, ನಿಮ್ ಜೊತೆ ಮಾತಾಡಲ್ಲ. ಸ್ವಲ್ಪ ಇರಮ್ಮ. ಪಾರ್ವತಿ ಅವರೇ, ನಿಮ್ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿದೆ. ನಿಮ್ಗೆ ಸಂತೋಷ ಸುದ್ದಿ ಹೇಳ್ಬೇಕು ಅಂತ ಬಂದೆ. ಮೈನಲ್ಲಿ ವಿಷ ಇಲ್ಲಮ್ಮ. ಅದೇನೋ ಅವತ್ತು ಎಡವಟ್ಟಾಗೋಯ್ತು. ನಿಜ ಏನು ಅಂತ ನಿನ್ಗೆ ಆಮೇಲೆ ತಿಳಿಯುತ್ತೆ. ಹಾವಾಡಿಗ ಬಂದ ಹಾವಿನ ವಿಷಯ ಕೊಟ್ಟ, ಸಣ್ಣ ಆಗ್ಬೇಕು ಅಂತ ಅದನ್ನ ಕುಡ್ದೆ. ಅದ್ರಲ್ಲೂ ವಿಷ ಇಲ್ಲಮ್ಮ. ಪಾರೋ, ನೀನ್ ಸಣ್ಣ ಆಗ್ತೀಯ ಅಂತ ಆಸೆ ಹುಡ್ಸಿ ಯಾರೋ ನಿನ್ಗೆ ಮೋಸ ಮಾಡಿದ್ದಾರೆ ಕಣ. ಯಾರಿಗ್ ಮಾಡಿದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾರು? ಅದನ್ನ ನಾನು ಹೇಳ್ತೀನಿ. ವಿಚ್ಛೇದನದ ವಿಷಯದಲ್ಲಿ ನೀನು ಪಿನ್ನಿಗೆ ಪಿನ್ನಿಡಕ್ ಹೋದೆ. ಹೌದು, ನಾನು ಪಿನ್ನಿಟ್ಟೆ. ಪಾರೋ, ನೀನ್ ಮಾಡಿದ್ ಸರಿನೇನೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ನಾನು ಮನಸ್ಸು ಮಾಡಿದ್ರೆ ನಿನ್ಕಿಂತ ಚೆನ್ನಾಗೆ ಪಿನ್ ಇಡ್ತೀನಿ. ನಿಮ್ಗೆ ಸಾಧ್ಯ ಇಲ್ಲ. ಹೇಗೆಟ್ಟಿ ಸಾಲ್ದ? ನೋಡಮ್ಮ, ಪಿನ್ ಇಡೋ ಕೆಲಸ ಎಲ್ರು ಮಾಡಬಾರ್ದು. ಅದೇನಿದ್ರು ಪಿನ್ ಪಾಯಿಂಟ್ ವೈಶಾಲಿ ಅವ್ರಿಗೆ ಸರಿ. ಹಾವಾಡಿಗಂತಾರ ಬಂದು ಹಾವಿನ ವಿಷದ ಬದಲು ಜೇನುತುಪ್ಪ ಕೊಟ್ಟು ನನ್ನ ಮೈಯಲ್ಲಿ ಹಾವಿನ ವಿಷ ಇದೆ ಅಂತ ಹೇಳಿ ನಾಟಕ ಮಾಡಿದ್ದು.